ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ. ಗೃಹಲಕ್ಷ್ಮಿ 10ನೇ ಕಂತಿನ ಹಣ ಏನಿದೆ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ, ಅರ್ಥ ಆಯ್ತಾ? ದಯವಿಟ್ಟು ಎಲ್ಲೂ ಸಹ ಈ ವಿಡಿಯೋನ ಮಿಸ್ ಮಾಡ್ಕೊಳ್ಬೇಡಿ. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ, ದಯವಿಟ್ಟು ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ, ಅರ್ಥ ಆಯ್ತಾ? ಇದು ನನ್ನ ರಿಕ್ವೆಸ್ಟ್. ಮೊದಲದಾಗಿ 8-9ನೇ ಕಂತಿನ ಹಣ ಒಂದು ಗೃಹಲಕ್ಷ್ಮಿ ಏನಿದೆ ಇದು ಎಲ್ಲರೂ ಖಾತೆಗೂ ಜಮಾ ಆಗಿದೆ ಆಲ್ರೆಡಿ. ಸಿಕ್ಕಾಪಟ್ಟೆ ಜನಕ್ಕೆ ಜಮಾ ಆಗಿಲ್ಲ ಅಂತ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು 9ನೇ ಕಂತಿನ ಹಣ ಬಂದಿಲ್ಲ ಅಂತ ಸಿಕ್ಕಾಪಟ್ಟೆ ಜನ ಒಂದು ಕಮೆಂಟ್ ಅದನ್ನು ಸಹ ಮಾಡಿದ್ದಾರೆ, ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ 8ನೇ ಕಂತಿನ ಹಣ ಬಂದಿರುತ್ತೆ, ಅದೇ ರೀತಿ 9ನೇ ಕಂತಿನ ಹಣನೂ ಸಹ ಬರಬೇಕಿತ್ತು, ಬಟ್ ಪೆಂಡಿಂಗ್ ಇಟ್ಟಿರ್ತಾರೆ. ಏನು ರೀಸನ್ ಇರ್ಬೋದು? ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಪ್ಪ ಅಂದರೆ, ಈ 9ನೇ ಕಂತು ಹಾಕೋದಕ್ಕಿಂತ ಮುಂಚೆನೆ 10ನೇ ಕಂತು ಹಣ ಹಾಕ್ತಾರ ಅಥವಾ ಹಾಕೋದಿಲ್ಲ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಒಂದು ಗಂಟೆ ಇರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋಸ್ ಏನೇ ಇದ್ರೂ ಕೂಡಲೇ ನಿಮಗೆ ನೋಟಿಫಿಕೇಶನ್ ಮೂಲಕ ರೀಚ್ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಇಚ್ಛಿಸ್ತೇನೆ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ, ಏನೋ ಡೌಟ್ಸ್ ಇರೋ ಕೂಡಲೇ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು 24x7 ರಿಪ್ಲೈ ಕೊಡ್ತೀನಿ, ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ, ಅರ್ಥ ಆಯ್ತಾ? ಇದರ ಮೊದಲನೇ ಪಾಯಿಂಟ್ ಯಾವುದು ಅಂದರೆ, ಮೈನ್ ಆಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು 8 ಮತ್ತು 9ನೇ ಕಂತಿನ ಹಣ ಇನ್ನೂ ಎಷ್ಟೋ ಜನಕ್ಕೆ ಬಂದಿಲ್ಲ. ಅದೇ ರೀತಿ ಈ ಬಂದಿಲ್ಲದೆ ಇರುವಂಥ ಒಂದು ಹಣಕ್ಕೆ 10ನೇ ಕಂತಿನ ಹಣ ಸೇರಿಸಿ ಹಾಕ್ತಾರಾ ಅಥವಾ ಹಾಕೋದಿಲ್ವಾ, ಅಥವಾ ಏನಾದರೂ 8-9ನೇ ಕಂತಿನ ಹಣ ಮಾಮೂಲಿ ಪೆಂಡಿಂಗ್ ಇದ್ರೆ 10ನೇ ಕಂತಿನ ಹಣ ಏನಾದರೂ ಹಾಕ್ತಾರ ಅಥವಾ ಅದನ್ನು ಪೆಂಡಿಂಗ್ ಇರ್ತದೆ? ಸಿಕ್ಕಾಪಟ್ಟೆ ಜನ ನಾರ್ಮಲ್ ಕ್ವಶನ್, ಅರ್ಥ ಆಯ್ತಾ? ಇದು ಚಿತ್ರ ಮೈನ್ ಆಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನು ಅಂದರೆ, ಮೈನ್ ಆಗಿ ಎಷ್ಟೋ ಜನಕ್ಕೆ 8ನೇ ಕಂತಿನ ಹಣ ತುಂಬ 90% ಜನಕ್ಕೆ ಹಾಕಿದ್ದಾರೆ, ಅರ್ಥ ಆಯ್ತಾ? 8ನೇ ಕಂತಿನ ಹಣದಲ್ಲಿ ಯಾವುದೇ ರೀತಿಯ ಒಂದು ಇದಿಲ್ಲ, ಅರ್ಥ ಆಯ್ತಾ? ಏನು ಡೌಟ್ಸ್ಗಳಿಲ್ಲ. ಪ್ರತಿಯೊಬ್ಬರಿಗೂ ಸಹ 8ನೇ ಕಂತಿನ ಹಣವನ್ನು ಹಾಕಿದ್ದಾರೆ, ಯಾವುದೇ ರೀತಿ ಒಂದು ಪ್ರಾಬ್ಲಮ್ಗಳಿಲ್ಲ. ಈಗ ಮೇಯ್ನ್ ಆಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಂದರೆ, ಈಗ 9ನೇ ಕಂತಿನ ಹಣ ಸುಮಾರು ಜನಕ್ಕೆ ಹಾಕಿದ್ದಾರೆ. ಅಟ್ಲೀಸ್ಟ್ ಒಂದು 70% ಜನಕ್ಕಾದರೂ ಹಾಕಿದ್ದಾರೆ, ಅರ್ಥ ಆಯ್ತಾ? ಇನ್ನು 30% ಜನಕ್ಕೆ ಇನ್ನೂ ಬಂದಿಲ್ಲ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಅರ್ಥ ಆಯ್ತಾ? ಇವತ್ತು ಡೇಟು ಸುಮಾರು ಮೇ ತಿಂಗಳು, ಅಂದರೆ ಈ ತಿಂಗಳದು 9ನೇ ಕಂತಿನ ಹಣ ಏನಪ್ಪ ಅಂದರೆ ಇದೇ ತಿಂಗಳದು, ಅರ್ಥ ಆಯ್ತಾ? ಈ 10ನೇ ತಿಂಗಳ ಒಂದು ಕಂತಿನ 10ನೇ ತಿಂಗಳ ಕಂತಿನ ಹಣ ನೆಕ್ಸ್ಟ್ ತಿಂಗಳು ಹಾಕೋದನ್ನು ಈ ತಿಂಗಳು ಹಾಕ್ತಿದ್ದಾರೆ. ಇದು ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಸರ್ಕಾರ ಒಂದು ತಿಂಗಳು ಮುಂಚೆನೇ ಆಗ್ತಿದೆ. ಇದರಿಂದ ನಿಮ್ಗೇನು ಸಮಸ್ಯೆಗಳಾಗೋದಿಲ್ಲ, ಅರ್ಥ ಆಯ್ತಾ? ನಾರ್ಮಲ್ ಆಗಿ ಯಾವ ರೀತಿ ಹಣ ಬರುತ್ತೋ ಅದೇ ರೀತಿ ನಿಮಗೆ 2,000 ರೂಪಾಯಿ ಪ್ರತಿ ತಿಂಗಳು ಸಹ ಬರುತ್ತೆ. ಬಟ್ ಆದರೆ ಒಂದು ಮಾರ್ಚ್ ತಿಂಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ, ಅವರು ಸುಮಾರು ಒಂದೇ ತಿಂಗಳಲ್ಲಿ 2 ಕಂತಿನ ಹಣ ಹಾಕಿದ್ರು, ಅದು ಏನು ಪ್ರಾಬ್ಲಮ್ ಆಗಿರಲಿಲ್ಲ. ಬಟ್ ಏಪ್ರಿಲ್ ಎಲೆಕ್ಷನ್ ಇತ್ತಲ್ವಾ, ಆ ಒಂದು ಉದ್ದೇಶದಿಂದ ಮಾರ್ಚ್ನಲ್ಲೇ 2 ತಿಂಗಳ ಹಣವನ್ನು ಕ್ಲಿಯರ್ ಮಾಡಿದ್ದಾರೆ. ಆದರೂ ಏಪ್ರಿಲ್ನಲ್ಲೂ ಸಹ 1 ಕಂತಿನ ಹಣವನ್ನು ಹಾಕಿದ್ದಾರೆ, ಅರ್ಥ ಆಯ್ತಾ? ಹೋದ ತಿಂಗಳು ಅದು 9ನೇ ಕಂತಿನ ಹಣವನ್ನು ಹಾಕಿದ್ದಾರೆ, ಏನೋ ಸಮಸ್ಯೆಗಳಿಲ್ಲ, ಅರ್ಥ ಆಯ್ತಾ? ಅದೇ ರೀತಿ ಒಂದು ಅದೇ ರೀತಿ ಓನ್ಲಿ 20 ಜಿಲ್ಲೆಗಳಿಗೆ ಮಾತ್ರ ಏನು ಮಾಡಿದ್ದಾರೆ ಅಂದರೆ ಒಂದು ಗೃಹಲಕ್ಷ್ಮಿಯ ಹಣವನ್ನು ಹಾಕಿದ್ದಾರೆ. ಈ 20 ಇನ್ನೊಂದು ಮಿಕ್ಕಿರುವಂಥ ಒಂದು ಜಿಲ್ಲೆಗಳಿಗೆ ಸದ್ಯದಲ್ಲೇ ಹಾಕ್ತಾರೆ, ಅರ್ಥ ಆಯ್ತಾ? ಯಾಕೆ ಅಂದರೆ ಇನ್ನೂ ಒಂದು ಡಿವೈಡ್ ಮಾಡ್ಕೊಂಡಿರ್ತಾರೆ. ಒಂದು ಡಿವೈಡ್ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಗೃಹಲಕ್ಷ್ಮಿ ಹಣವನ್ನು ಹಾಕ್ತಾರೆ. ಏನೂ ಸಮಸ್ಯೆ ಆಗೋದಿಲ್ಲ. ಒಂದು ವಾರ ಹೆಚ್ಚು ಕಡಿಮೆ ಪ್ರತಿಯೊಬ್ಬರಿಗೂ ಸಹ ಒಂದು ಹಣ ರೀಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮ್ಗೇನಾದ್ರು ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಅರ್ಥ ಆಯ್ತಾ? ಅದಕ್ಕೆ ನಾನು ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ. ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ ಅಂದರೆ, ಅನ್ನಭಾಗ್ಯ ಯೋಜನೆ ಹಣ ಇನ್ನೂ ಬಂದಿಲ್ಲ ಅಂದರೆ ಕಮೆಂಟ್ ಮಾಡಿ, ಅದರ ಬಗ್ಗೆ ಸ್ಪೆಷಲ್ ಆಗಿ ವಿಡಿಯೋ ಮಾಡ್ತೀನಿ, ಅನ್ನಭಾಗ್ಯ ಯೋಜನೆ ಬಗ್ಗೆ, ಅರ್ಥ ಆಯ್ತಾ? ಈಗ ಮೇಯ್ನಾಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು 10ನೇ ಕಂತಿನ ಹಣ ಈಗ ರೀಸೆಂಟಿಂದ ಆಗ್ತಾ ಇದ್ದಾರೆ. ನಿಮ್ಗೇನಾದರೂ 10ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂದರೆ ದಯವಿಟ್ಟು ನೀವೇನು ಮಾಡ್ತೀರಾ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಅಂದರೆ ಈ ತಿಂಗಳು 20ನೇ ತಾರೀಕು ಒಳಗಡೆ ಪ್ರತಿಯೊಬ್ಬರಿಗೂ ಸಹ ಹಾಕ್ತಾರೆ, ಅರ್ಥ ಆಯ್ತಾ? ಇದೊಂದು ನೋಟಿಸನ್ನು ಕೊಟ್ಟಿದ್ದಾರೆ, ಈ ತಿಂಗಳು 20ನೇ ತಾರೀಕು ಒಳಗಡೆ ಹಾಕ್ತಾರೆ. ಇದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ, ಅರ್ಥ ಆಯ್ತಾ? ಅದೇ ರೀತಿ ನಿಮ್ಗೇನಾದರೂ ಒಂದು 20ನೇ ತಾರೀಕು ಆದಮೇಲೂ ಸಹ ಬಂದಿಲ್ಲ ಅಂದರೆ ಈ ತಿಂಗಳು ಪೂರ್ತಿ ವೆಯ್ಟ್ ಮಾಡಿ. ಈ ತಿಂಗಳು ಪೂರ್ತಿ ವೆಯ್ಟ್ ಮಾಡಿ ಆದಮೇಲೆ ಇನ್ನೂ ಬಂದಿಲ್ಲ 10ನೇ ಕಂತಿನ ಹಣ ಅಂದರೆ, ಅಥವಾ 9ನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ಬಂದಿದೆ, ನನಗೆ ಮಾತ್ರ ಬಂದಿಲ್ಲ ಅಂದರೆ, ನೀವು ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಆಫೀಸ್ ಏನಿದೆಯಲ್ಲ ಅಲ್ಲಿಗೆ ವಿಸಿಟ್ ಮಾಡಿ, ನೀವು ಪಾಸ್ಬುಕ್ ಏನು ಎಂಟ್ರಿ ಮಾಡಿಸ್ಕೊಂಡು ಪಾಸ್ಬುಕ್ ತೊಗೊಂಡೋಗಿ ಅವ್ರಿಗೆ ತೋರಿಸಿದ್ರೆ ಅವ್ರು ನಿಮಗೆ ಒಂದು ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಖಂಡಿತವಾಗ್ಲೂ ಕೊಡ್ತಾರೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಯಾಕೆ ಅಂದರೆ ಪ್ರತಿಯೊಬ್ಬರು ಸಹ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, ಕೆಲವೊಬ್ಬರಿಗೆ ಹೋಗ್ತಿದೆ, ಇನ್ನು ಕೆಲವೊಬ್ಬರಿಗೆ ಹೋಗ್ತಿಲ್ಲ. ಏನಕ್ಕೋಸ್ಕರ ಈ ಒಂದು ರೀಸನ್ಸ್ಗಳಂದರೆ, ಇನ್ನು ಕೆಲವ್ರದ್ದು ನೇಮ್ ಮಿಸ್ ಮ್ಯಾಚು, ಇದೇ ಒಂದು ರೀಸನ್ಸ್, ನಾರ್ಮಲ್
ಏನೋ ನೇಮ್ ಮಿಸ್ ಮ್ಯಾಚು, ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಒಂಥರ ಇರ್ತದೆ, ಆಧಾರ್ ಕಾರ್ಡಲ್ಲಿ ಒಂಥರ ಇರ್ತದೆ, ರೇಷನ್ ಕಾರ್ಡಲ್ಲಿ ಒಂಥರ ಇರ್ತದೆ. ಇದು ಮೇನ್ ರೀಸನ್ ಅಂತಲೇ ಹೇಳ್ಬೋದು. ನಿಮಗೆ ಈ ರೀಸನಿಂದ ನೀವು ಬಚಾವಾಗಬೇಕು ಅಂದರೆ ದಯವಿಟ್ಟು ಎಲ್ಲನೂ ಸಹ ಕರೆಕ್ಷನ್ ಮಾಡಿಸ್ಕೊಂಡು ದಯವಿಟ್ಟು ನಿಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ನೀವು ರೆಡಿ ಮಾಡಿಸ್ಕೊಳ್ಬೇಕಾಗುತ್ತೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 10ನೇ ಕಂತಿನ ಹಣ ಈ ತಿಂಗಳು ಒಳಗಡೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಸಹ ಬಂದೇ ಬರ್ತದೆ. ನೀವೇನು ಮಾಡ್ತೀರಾ, ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು. ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಆದಮೇಲೆ ನಿಮ್ಗೆ 10ನೇ ಕಂತಿನ ಹಣನೂ ಸಹ ಬಂದಿರ್ತದೆ, 11ನೇ ಕಂತಿನ ಹಣನೂ ಸಹ ನಿಮಗೆ ಬರುವಂಥ ಒಂದು ಚಾನ್ಸಸ್ ಇರ್ತದೆ. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು PM ವಿಶ್ವಕರ್ಮ ಯೋಜನೆಯಿಂದ ಉಚಿತವಾದಂಥ ಒಂದು ಉಚಿತ ಹೊಲಿಗೆ ಯಂತ್ರವನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಬೇಕಾಗಿರುವಂಥ ಒಂದು ದಾಖಲಾತಿಗಳು ಬ್ಯಾಂಕ್ ಪಾಸ್ಬುಕ್ಕು, ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಇರಬೇಕಾಗುತ್ತೆ. ಅದೇ ರೀತಿ ನಿಮ್ಮದು ರೇಷನ್ ಕಾರ್ಡ್ ಇರಬೇಕಾಗುತ್ತೆ. ಇಷ್ಟು ದಾಖಲಾತಿಗಳಿರಬೇಕು. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ಗಳಿದ್ರೆ ನೀವು PM ವಿಶ್ವಕರ್ಮ ಯೋಜನೆಯಿಂದ ಒಂದು ಬರುವಂಥ ಒಂದು ಸೌಲಭ್ಯಗಳನ್ನು ಪಡ್ಕೊಳ್ಬೋದು. ಆನ್ಲೈನಲ್ಲಿ ಈಗಲೂ ಸಹ ಅರ್ಜಿಯನ್ನು ಸಲ್ಲಿಸ್ಬೋದು. ಕೂಡಲೇ ಅರ್ಜಿಯನ್ನು ಹಾಕಿಸ್ಕೊಳ್ಳಿ. ಯಾಕೆ ಅಂದರೆ ಅರ್ಜಿಯನ್ನು ಹಾಕ್ಸಿದ ತಕ್ಷಣ ನಿಮಗೆ ಟ್ರೈನಿಂಗ್ ಇರ್ತದೆ, ಅದೇ ರೀತಿ ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ. ಅದೇ ರೀತಿ ನಿಮ್ಗೆ ಬೇಕಾಗಿರುವಂಥ ಒಂದು ಪ್ರಾಡಕ್ಟ್ಗಳನ್ನು 15,000 ರೂಪಾಯಿಗೆ ನೀವು ಪರ್ಚೇಸನ್ನು ಮಾಡ್ಬೋದು. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು 2,500 ನಿಮಗೆ 5 ದಿನದ ಕೂಲಿಯನ್ನು ಕೊಡ್ತಾರೆ, ಪೇಮೆಂಟನ್ನು ಕೊಡ್ತಾರೆ. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಂಡು ನೀವ್ಯಾರಾದರೂ ಇನ್ನೂ ಅರ್ಜಿ ಹಾಕ್ಸಿಲ್ಲ ಅಂದರೆ PM ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು ಅಂದರೆ ಗಾರೆ ಕೆಲಸದವರಾಗಿರ್ಬೋದು, ಅಥವಾ ಹೂವು ಕಟ್ಟೋರಾಗಿರ್ಬೋದು, ಕುಂಬಾರರು, ಕಮ್ಮಾರರು, ಚಮ್ಮಾರರು, ಮತ್ತು ಕಟಿಂಗ್ ಮಾಡ್ತಾರಲ್ಲ ಬಾರ್ಬರ್ ಅವರು, ಮತ್ತು ಅದು ಬಿಟ್ಟರೆ ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಹೊಲಿಗೆ ಹಾಕುವಂಥವ್ರು ಅಂದರೆ ಬಟ್ಟೆ ಹೊಲಿಯುವಂಥವ್ರು. ಇನ್ನೂ 18 ಕುಶಲಕರ್ಮಿ ವರ್ಗದವರು ಇದ್ದಾರೆ. ಇದರಲ್ಲಿ ನಂಗೆ ನೆನಪಿರೋದು ಮಾತ್ರ ಹೇಳಿದ್ದೀನಿ. ಇನ್ನೂ ಸುಮಾರು ಜನ ಇದ್ದಾರೆ. ಒಂದು ಆಟ ಸಾಮಾನು ತಯಾರು ಮಾಡೋರು, ಇನ್ನೊಂದು ಮೀನಿನ ಬಲೆಯನ್ನು ತಯಾರು ಮಾಡುವಂಥವ್ರು, ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಮಣ್ಣಿನ ಮಡಿಕೆಯನ್ನು ತಯಾರು ಮಾಡುವಂಥವ್ರು, ಅದೇ ರೀತಿ ಗೊಂಬೆಗಳನ್ನು ತಯಾರು ಮಾಡುವಂಥವ್ರು. ಇಂಥವ್ರು ಸುಮಾರು ಸಾಕಷ್ಟು ಜನಕ್ಕೆ ಅರ್ಜಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ನೀವೇನಾದರೂ ಈ ಥರ ಒಂದು ಕೆಲಸಗಳಲ್ಲಿ ನಿರತರಾಗಿದ್ದರೆ, ಈ ಥರ ಒಂದು ಕೆಲಸಗಳನ್ನು ಮಾಡ್ತಿದ್ರೆ ನೀವೇನು ಮಾಡ್ತೀರಾ ಅಂದರೆ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂಥ ಒಂದು CSC ಸರ್ವಿಸ್ ಸೆಂಟರ್ಗೆ ವಿಸಿಟ್ ಮಾಡಿ ನೀವೇನು ಮಾಡ್ಬೋದು ಅಂದರೆ ಒಂದು PM ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಒಂದು PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ ತಕ್ಷಣ ನಿಮ್ಗೇನಾಗುತ್ತೆ ಅಂದರೆ ಒಂದು ಮೆಸೇಜ್ ಬರುತ್ತದೆ. ಒಂದು ಮೆಸೇಜ್ ಬಂದು ಆದಮೇಲೆ ಒಂದು 15 ದಿನಕ್ಕೆ ಒಂದು ಟ್ರೈನಿಂಗ್ ಡೇಟು ಮತ್ತು ಟ್ರೈನಿಂಗ್ದು ಒಂದು ದಿನಾಂಕವನ್ನು ನಿಮಗೆ ಸಮಯವನ್ನು ಅವರೇ ಕಾಲ್ ಮಾಡಿ ತಿಳಿಸ್ಕೊಡ್ತಾರೆ. ಅದೇ ರೀತಿ ನಿಮಗೆ ವೆರಿಫಿಕೇಷನು ಸಹ ಇರ್ತದೆ. ಪಂಚಾಯತಿ ಕಡೆಯಿಂದ ಆಗಿರ್ಬೋದು, ನಗರಸಭೆ ಕಡೆಯಿಂದ ಆಗಿರ್ಬೋದು, ನೀವೇನು ಕೆಲಸ ಮಾಡ್ತೀರಾ, ಅದೇ ರೀತಿ ಏನಾದರೂ ಬಟ್ಟೆ ಹೊಲಿತೀರಾ ಅಥವಾ ಏನಾದರೂ ಅದಕ್ಕೆ 18 ಕುಶಲಕರ್ಮಿ ವರ್ಗದವರು ಏನಿದ್ದಾರೆ ಆ ಒಂದು ವರ್ಗಕ್ಕೆ ಏನಾದರೂ ನೀವು ಸೇರಿದರೆ ಮಾತ್ರ ಅದನ್ನು ಅಪ್ರೂವಲ್ ಮಾಡ್ತಾರೆ. ಸುಮ್ಮನೆ ಅರ್ಜಿಯನ್ನು ಹಾಕಿಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಅಪ್ರೂವಲ್ ಮಾಡೋದಿಲ್ಲ. ಗಾರೆ ಕೆಲಸದವ್ರಿಗೂ ಸಹ ಒಂದು ಅಪ್ರೂವಲ್ ಮಾಡ್ತಾರೆ. ಅರ್ಥ ಆಯ್ತಾ? ಗಾರೆ ಕೆಲಸದ್ದು ಇರ್ತದೆ, ಅದರಲ್ಲಿ ಇಟ್ಟಿಗೆ ತಯಾರಕರು ಮತ್ತು ಕಾಂಕ್ರೀಟ್ ಇದು ಮಾಡುವಂಥವ್ರು, ಕಾಂಕ್ರೀಟ್ ಹಾಕೋರು, ಸುಮಾರು 4 ಟೈಪ್ಸ್ ಆಫ್ ಇದ್ದಾವೆ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ನಿಮ್ಗೆ ಏನಾದರೂ ಈ PM ವಿಶ್ವಕರ್ಮ ಯೋಜನೆಯಲ್ಲಿ ಅರ್ಜಿ ತೊಗೊಳ್ತಿಲ್ಲ, ಇನ್ನೇನಾದರೂ ಪ್ರಾಬ್ಲಮ್ ಇರೋದು ದಯವಿಟ್ಟು ಕಾಮೆಂಟ್ ಮಾಡಿ. ಯಾಕಂದರೆ ಅರ್ಜಿ ಸಿಕ್ಕಾಪಟ್ಟೆ ಜನ ಅಪ್ಲಿಕೇಶನ್ ಹಾಕಿರ್ತೀರಾ, ಒಂದು ಪೆಂಡಿಂಗ್ ಇರ್ತದೆ. ಅರ್ಥ ಆಯ್ತಾ? PM ವಿಶ್ವಕರ್ಮ ಯೋಜನೆ ತುಂಬ ಪೆಂಡಿಂಗ್ ಇರ್ತದೆ. ಇದನ್ನು ನೀವೇನು ಮಾಡಬೇಕು ಅಂದರೆ PM ವಿಶ್ವಕರ್ಮ ಯೋಜನೆ ಪೆಂಡಿಂಗ್ ಇದ್ದರೆ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ. ಈಗ ತಾನೇ ಎಲೆಕ್ಷನ್ ಮುಗಿದಿದೆ, ಎಲ್ಲನೂ ಸಹ ಅಪ್ರೂವಲ್ ಮಾಡುವಂಥ ಒಂದು ಚಾನ್ಸಸ್ ಹೆಚ್ಚಾಗಿರ್ತದೆ. DFO ಪೆಂಡಿಂಗು, DM ಪೆಂಡಿಂಗು, UBL ಪೆಂಡಿಂಗು, ULB ಪೆಂಡಿಂಗ್ ಏನೇನೋ ಹೇಳ್ತಾ ಇರ್ತಾರೆ. ಅರ್ಥ ಆಯ್ತಾ? ಇದನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂದರೆ ಈ ಟೈಮ್ನಲ್ಲಿ ಕ್ಲಿಯರ್ ಮಾಡ್ಕೊಡ್ತಾರೆ. ಅಲ್ಲಿ ತನಕ ನೀವು ವೆಯ್ಟ್ ಮಾಡಲೇಬೇಕು, ಬೇರೆ ಆಪ್ಷನ್ಸ್ ಎಲ್ಲ. ದಯವಿಟ್ಟು ವೆಯ್ಟ್ ಮಾಡಿ. ಏನಾದರೂ ನೀವು ಅರ್ಜಿಯನ್ನು ಸಲ್ಲಿಸ್ಕೊಂಡಿಲ್ಲ ಅಂದರೆ ಕೂಡಲೇ CSC ಸರ್ವಿಸ್ ಸೆಂಟರ್ಗೆ ವಿಸಿಟ್ ಮಾಡಿ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಳಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.